ಮಲ್ಲಿ, ಅಪ್ಪು, ಇಷ್ಟೊಂದು ಲೆಟರ್ಸು. ಅಮ್ಮ, ನೀವು ಪ್ರತಿ ಸಾರಿ ಲೆಟರ್ ಬರ್ದಾಗ್ಲೂ ಅದು ಎಷ್ಟು ನೊಂದ್ಕೊಂಡಿರ್ತೀರ ಅಂತ ನನಗೆ ಗೊತ್ತು. ಇಲ್ಲಿರೋದು ಬರೀ ಲೆಟರ್ಸ್ ಅಷ್ಟೇ ಅಲ್ಲ, ನಿಮ್ಮ ಭಾವನೆಗಳು. ಇದರಲ್ಲಿ ನಿಮ್ಮ ನೋವಿದೆ, ನಿಮ್ಮ ಕಾಳಜಿ ಇದೆ, ಕೊರಗಿದೆ, ಕಣ್ಣೀರಿದೆ. ಅದಕ್ಕೆ ನಾನು ಕಾರಣ ಆದ್ನಲ್ಲ ಅನ್ನೋದೇ ನನಗೆ ತುಂಬ ನೋವಾಗ್ತಿದೆ. ಸಾರಿ, ವೆರಿ ಸಾರಿ. ಭೂಮಿ, ಕಂದ, ಕೊನೆಗೂ ಈ ಅಮ್ಮ ಬರ್ದಿದ್ದನ್ನ ಓದೋದಕ್ಕೆ ನೀನ್ ಮನ್ಸು ಮಾಡಿದ್ಯಲ್ಲ. ನನ್ನ ಮೇಲೆ ನಿನ್ ಕರುಣೆ ಬಂತಲ್ಲ. ನನ್ನ ಮನ್ಸಲ್ಲಿರೋ ಭಾವನೆಗಳನ್ನ ಓದೋದಕ್ಕೆ ನೀನ್ ಮನ್ಸು ಮಾಡಿದ್ಯಲ್ಲ. ಅದಕ್ಕೆ ಮೊದಲು ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ಕಂದ. ಹಾಗೆ ಆದ್ರೆ ನನ್ನ ಮೊಮ್ಮಗನ ಫೋಟೋ ಕಳ್ಸ್ಕೊಡೆ. ಅವನು ನೋಡ್ಬೇಕು ಅಂತ ತುಂಬಾ ಮನ್ಸು ಹಂಬಲ ಆಗ್ತಾ ಇದೆ. ಪ್ಲೀಸ್ ಕಣೆ ಭೂಮಿ. ನಿಂಗೆ ಗೊತ್ತಾ ಕಂದ, ಎಷ್ಟೋ ಸಲಿ ನನಗೆ ನಿದ್ರೆ ಬರ್ದೆ ಮಧ್ಯರಾತ್ರಿ ನಿನ್ ನೆನಪಲ್ಲಿ ಎದ್ದು ಕೂತಿದ್ದೀನಿ. ಸದಾ ನಿಂದೆ ನೆನಪು ಕಣೆ. ನೀನ್ ಯಾವಾಗ ನೋಡ್ತೀನಿ, ನಿನ್ನ ಹತ್ರ ಯಾವಾಗ ಮಾತಾಡ್ತೀನಿ, ನಿನ್ನ ನೋಡೋ ದಿನ ಅದು ಯಾವತ್ತು ಬರುತ್ತೋ ಕಾಯ್ತಾ ಇದ್ದೀನಿ ಬಂಗಾರ. ಆದ್ರೆ ಏನ್ ಮಾಡೋದು, ನಿಂದೇನ್ ಕಾರಣನೋ, ನಿನ್ಗೇನ್ ಪ್ರಾಬ್ಲಮ್ ಇದೆಯೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಕಣೆ. ಈಗ ಇಷ್ಟಕ್ಕಾದ್ರೂ ಮನ್ಸು ಮಾಡಿದ್ಯಾ. ಇನ್ ನೋಡೋ ದಿನಾನು ಹತ್ರ ಇದೆ ಅಂತ ನಾನು ಭಾವಿಸ್ತೀನಿ ಕಂದ. ಆದಷ್ಟು ಬೇಗ ಆ ದಿನ ಹತ್ರ ಬರ್ಲಿ ಅಂತ ಆ ದೇವರಲ್ಲಿ ಆತ್ಮಾರ್ಥವಾಗಿ ಕೇಳ್ಕೊತೀನಿ ಪುಟ್ಟ. ನಂಗೆ ಅರ್ಥ ಆಗುತ್ತಮ್ಮ, ನಾನಿಲ್ಲದೆ ನೀವೆಷ್ಟು ನೋವು ಅನುಭವಿಸ್ತಿದ್ದೀರಾ ಅಂತ. ಆದರೆ ನಾನು ತಾನೇ ಏನು ಮಾಡಲಿ, ಏನು ಮಾಡೋ ಸ್ಥಿತಿಯಲ್ಲಿ ಇಲ್ಲ ನಾನು. ನನಗೂ ನಿಮ್ಗಳ ಜೊತೆ ಇರಬೇಕು, ಎಲ್ಲ ಮೊದಲಿನ ಥರ ಆಗಬೇಕು, ನಾವೆಲ್ಲ ಒಟ್ಟಿಗೆ ಚೆನ್ನಾಗಿರ್ಬೇಕು ಅಂತ ಆಸೆ ಇದೆ.